ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಇವತ್ತಿನ ದಿನ ಬಹಳ ಜನ ಅಂದರೆ ಸ್ಪೆಷಲ್ಲಾಗಿ ನನ್ನ ಪ್ರೀತಿಯ ಮಕ್ಕಳಾದಂತಹ ಬೆಂಗಳೂರು ಅವರಿಗೆ ಇವತ್ತು ಇಂಗ್ಲೀಷ್ ಎಕ್ಸಾಮ್ ಇದೆ. ಯಾವುದು ಎಕ್ಸಾಮ್ ಇದೆ? ಇಂಗ್ಲೀಷ್ ಎಕ್ಸಾಮ್ ಇದೆ. ನನ್ನ ಫಸ್ಟ್ ಇಯರ್ ವಿದ್ಯಾರ್ಥಿಗಳಾಗಿರ್ಬೋದು, ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಇಂಗ್ಲೀಷ್ ಎಕ್ಸಾಮ್ ಇದೆ. ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ಕೂಡ ಹಾಕಿದ್ದೀನಿ. ಹೌ ಟು ಗೆಟ್ ಔಟ್ ಇನ್ ಇಂಗ್ಲೀಷ್ ಅಂತ, ಹೌದಲ್ವಾ? ಟು ಸ್ಕೋರ್ 80 ಔಟ್ ಆಫ್ 8 ವಾಚ್ ದಿಸ್ ವಿಡಿಯೋ ಅಂತ ಕೊಟ್ಟಿದ್ದೀನಿ. 80ಕ್ಕೆ 80 ಬೇಕು ಅಂತ ಹೇಳಿದರೆ ಈ ಒಂದು ವಿಡಿಯೋವನ್ನು ನೋಡಿ ಅಂತ ಹಾಕಿದ್ದೀನಿ. ರೀಸನ್ ಇಷ್ಟೇ ಮಕ್ಕಳೇ, ಬಹಳ ಮೆಟೀರಿಯಲನ್ನು ನಾನು ಇಂಗ್ಲೀಷಿಗೆ ಅಪ್ಲೋಡನ್ನು ಮಾಡಿಕೊಟ್ಟೆ. ಯಾಕೆಂದರೆ ನಾನೇ ಪಾಠ ಮಾಡುವಂಥ ಸಬ್ಜೆಕ್ಟು ಇದೇ ಬರುತ್ತೆ ಅಂತ. ಗ್ರಾಮರ್ ಕೂಡ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಆದರೂ ಕೂಡ ಕೆಲವೊಬ್ಬರು ವಿದ್ಯಾರ್ಥಿಗಳು ಕೇವಲ 35 ಮಾರ್ಕ್ಸನ್ನು ತಗೊತಾ ಇದ್ದಾರೆ, ಕೆಲವೊಬ್ಬರು 50, ಕೆಲವೊಬ್ಬರು 40, ಕೆಲವೊಬ್ಬರು 79 ತೆಗಿತಾ ಇದ್ದಾರೆ. ಅವರು ಕಮೆಂಟನ್ನು ಮಾಡ್ತಾಯಿದ್ದಾರೆ. 79 ತಗೊಂಡವರು ಹಾಗೂ 75+ ತಗೊಂಡವರೆಲ್ಲ ಕಮೆಂಟ್, ಸರ್ ಪೇಪರ್ ಈ ಲೆವೆಲಿಗಿತ್ತು ಸರ್, ನೀವು ಹೇಳಿದ ಪ್ರತಿಯೊಂದು ಕ್ವಶನು ಬಂದಿದೆ ಸರ್ ಅಂತ. ಯಾಕಂದರೆ ಈಗಾಗಲೇ ತುಮಕೂರು ಜಿಲ್ಲೆ ಮಿಡ್-ಟರ್ಮ್ ಎಕ್ಸಾಮ್ ಇಂಗ್ಲೀಷ್ ಮುಗಿದೋಗಿದೆ, ದಾವಣಗೆರೆ ಜಿಲ್ಲೆದು ಮುಗಿದೋಗಿದೆ, ಹೌದಲ್ವಾ? ಈ ರೀತಿಯಾಗಿ ಮೈಸೂರು ಕೂಡ ಮುಗಿದೋಗಿದೆ, ಧಾರವಾಡ ಹಾಗೂ ಕೆಲವೊಂದು ತುಮಕೂರು ಆಯಿತಾ, ಹಾಗೂ ಏನಂತೀರ ಉಡುಪಿ, ಧಾರವಾಡ ಆಗಿಲ್ಲ, ಉಡುಪಿ, ಈ ರೀತಿಯಾಗಿ ಹಲವಾರು ಕಡೆ ಇಂಗ್ಲೀಷ್ ಎಕ್ಸಾಮ್ ಮುಗಿದೋಗಿದೆ. ನಾನು ಕೊಟ್ಟಂತಹ ಮೆಟೀರಿಯಲ್ ಏನಿದೆಯೋ, ನಾನು ಕೊಟ್ಟಂತಹ ವಿಡಿಯೋಗಳನ್ನು ಯೂಸ್ ಮಾಡಿದರು. ಆದರೆ ಯಾವ ರೀತಿಯಾಗಿ ಯೂಸ್ ಮಾಡಿ, ಈ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಯೂಸ್ ಮಾಡಿದರು, ಈ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಯೂಸ್ ಮಾಡಿದರು, ಅದು ಮುಖ್ಯ ಆಗುತ್ತೆ. ಇನ್ನೂ ಸಮಯ ಇದೆ ಪ್ರೀತಿಯ ವಿದ್ಯಾರ್ಥಿಗಳೇ. ಲಿಸನ್ ಮೈ ಆಯಿತಾ ವರ್ಡ್ಸ್. ಬರೀ ನೋಡೋದ್ರಿಂದ ವಿಡಿಯೋಗಳು ಅದರಿಂದ ಉಪಯೋಗವಿಲ್ಲ. ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಇಂಪ್ಲಿಮೆಂಟ್ ಅಂದರೆ ಅರ್ಥ ಆಗುತ್ತಾ? ಮನಸ್ಸು ಮಾಡ್ಕೊಂಡು ಮಲಗ್ತೀರ. ಏನು ಅಂದರೆ 4 ಗಂಟೆಗೆ ಎದ್ದು ಓದ್ತೀನಿ ಅಂತ, ಆದರೆ 4 ಗಂಟೆಗೆ ಹೇಳಲ್ಲ. ಅದರಿಂದ ಏನು ಉಪಯೋಗ ಆಯಿತು? ಏನೂ ಆಗೋಲ್ಲ. ಹಾಗೆ ಇಂಗ್ಲೀಷಲ್ಲಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಅಂತ. ಈಗಲೂ ಸಮಯ ಇದೆ. 10 ಗಂಟೆಗೆ ಎಕ್ಸಾಮು. ನಿಜವಾಗಿಯೂ ನನ್ನ ಮಾತನ್ನು ಕೇಳಿ, ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಬರೀ ನೋಡೋದ್ರಿಂದ ಏನು ಕೂಡ ಸಿಗುವುದಿಲ್ಲ. ದಯವಿಟ್ಟು 1 ತಾಸು 1 hour ಕೂತ್ಕೊಂಡು ಈಗ ತಗೊಳ್ಳು. ಏನು ಮಾಡಬೇಕು ಅಂತ ಹೇಳಿದರೆ, 1 ಗಂಟೆ ಸರ್, 1 ಗಂಟೆ ತಗೊಳ್ಳು. ಈಗ ಕೂತ್ಕೊಂಡು ಮೊದಲು ಗ್ರಾಮರನ್ನು 1 ತಾಸು 2 ಪೇಜ್ ಇಟ್ಕೊಳ್ಳಿ. 2 ಪೇಜ್ ಇಟ್ಕೊಂಡು ನನ್ನ ವೀಡಿಯೋಸ್ಗಳನ್ನು ಕ್ಲಿಕ್ ಮಾಡಿಕೊಂಡು ಆಯಿತಾ. ನೋಡಿ, ಕ್ವಶನ್ ನಂಬರು ನಾನು ಹೇಳ್ತಾ ಹೋಗ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಈ 79 ತೆಗಿಲಿಕ್ಕೆ 75 ತೆಗಿಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ದೆ ಡಿಡ್ ಪ್ರಾಕ್ಟೀಸ್. ಯಾವ ಪ್ರಾಕ್ಟೀಸು? ರೈಟ್ ಆ್ಯಂಡ್ ರೀಡ್ ಅಂತ. ಅವರು ಬರೇ ಓದಲಿಲ್ಲ. ಇವರೆಲ್ಲ ಏನು ಮಾಡ್ತಾಯಿದ್ದಾರೆ ಗೊತ್ತಾ? ಈ 35, 50, 40 ತಗೊಂಡವರು ಆಯಿತಾ, ಈಸಿ ಇದೆ, ಇಸ್ಲಾಂ ಸರ್ ಹೇಳ್ಕೊಟ್ಟಿದ್ದವರು ಎಲ್ಲ ಈಸಿ ಇದೆ, ಬರಿತೀವಿ ಹೈಶ್, ದಟ್ಸ್ ಗುಡ್, ಕಾನ್ಫಿಡೆನ್ಸ್ ಈಸ್ ಗುಡ್. ಆದರೆ ಪ್ರಾಕ್ಟೀಸ್ ಇಲ್ಲ ಅಂದರೆ ಎಕ್ಸಾಮಲ್ಲಿ ಲ್ಯಾಂಗ್ವೇಜು ಏನು ಬರೀಲಿಕ್ಕಾಗಲ್ಲ ಕಣ್ರಿ. ದೀಸ್ ಆರ್ ನಾಟ್ ಕೋರ್ ಸಬ್ಜೆಕ್ಟ್ಸ್. 2 ಲೈನಲ್ಲಿ ಮುಗಿಸ್ತೀನಿ ನಾನು ಆನ್ಸರ್ ಅನ್ನಲಿಕ್ಕೆ. ನಿಮಗೆ ಪ್ರಾಕ್ಟೀಸ್ ಬೇಕು. ಹಾಗಿದ್ದರೆ ಇವತ್ತಿನ ದಿನ ನಿಮ್ಮ ಆನ್ಸರ್ ಪೇಪರು ಬಹಳ ಮುಖ್ಯ. ಈ ವಿಡಿಯೋ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಕೊಬೇಡಿ ಮಕ್ಕಳೇ. ಆನ್ಸರ್ ಪೇಪರು ಹೇಗಿರಬೇಕು ಅಂತ, ನಿಮ್ಮ ಇವತ್ತಿನ ಆನ್ಸರ್ ಪೇಪರು ಯಾವ ರೀತಿಯಾಗಿ ಬರೆದ್ರೆ ನಿಮಗೆ 80 ಔಟ್ ಆಫ್ 80 ಮಾರ್ಕ್ಸು ಸಿಗತ್ತೆ ಅಂತ. ಆನ್ಸರ್ ಪೇಪರ್ ಹೇಗಿರಬೇಕು ಅಂತ ಹುಡುಗಿ ನೋಡೋಕ್ಕೆ ಹೋದಾಗ ಹೇಗೆ ಕಾಣಬೇಕು? ನಿಮಗೆ ಲಕ್ಷಣವಾಗಿ ಕಾಣಬೇಕಲ್ವ? ಹಾಗೆ ಆನ್ಸರ್ ಪೇಪರು ತಾವುಗಳು ನಮ್ಮಂಥವ್ರ ಕೈಯಲ್ಲಿ ಕೊಟ್ಟಾಗ ನಮಗೆ ಹೇಗೆ ಕಾಣಬೇಕು? ಯಾಕಂದರೆ ನಾವು ಖುಷಿ ಆದರೆ ತಾನೇ ನಿಮ್ಗೆ ಅಂಕಗಳು ಬರೋದು. ಹಾಗಾಗಿ ಮೊದಲು ತಾವುಗಳು ಸುಂದರವಾಗಿ ಬರೀಬೇಕು. ನೀಟ್ ಹ್ಯಾಂಡ್ ರೈಟಿಂಗ್ ಇರಬೇಕು. ನೀಟ್ ಹ್ಯಾಂಡ್ ರೈಟಿಂಗ್ ಆಯಿತಾ? ನೀಟ್ ಹ್ಯಾಂಡ್ ರೈಟಿಂಗ್ ಇರಬೇಕು. ಫಸ್ಟು ಆರ್ಡ್ರ್ ವೈಸಲ್ಲಿ ಇರಬೇಕು. ಪಾರ್ಟ್ ಎ ಹೇಗೆ ಬರೀಬೇಕು ಪೇಪರನ್ನು ಫಸ್ಟು ನಾನು ನಿಮ್ಗೆ ತೋರಿಸ್ಬಿಡ್ತೇನೆ. ನೋಡಿ, ಪಾರ್ಟ್ ಎ ಬರೀರಿ ಮಕ್ಕಳೇ. ಫಸ್ಟು ಪಾರ್ಟ್ ಎನಲ್ಲಿ ಏನೇನು ಬರುತ್ತೆ ನಿಮ್ಮ ಆನ್ಸರ್ ಪೇಪರಲ್ಲಿ? ಪ್ರತಿಯೊಬ್ಬರು ಕೂಡ ಇವತ್ತು ಪಾರ್ಟ್ ಎ ಬರೀಬೇಕು. ಪಾರ್ಟ್ ಎನಲ್ಲಿ ಏನಿರುತ್ತೆ? MCQಸ್ಗಳು ಬರ್ತವೆ. MCQs ಎಷ್ಟಿರುತ್ತೆ ಸರ್? 10 ಇರುತ್ತೆ. ಈ 10 MCQಸನ್ನು ಒಂದೇ ಪೇಜಲ್ಲಿ ಬರೀಬೇಕು. ಆ ಪೇಜಲ್ಲಿ ಮತ್ತೆ ಏನು ಬರೆಯೋಕ್ಕೆ ಹೋಗಬೇಡಿ. ನೀವೇನು ಮಾಡ್ತಾಯಿದ್ದೀರಾ ಅಂದರೆ ಡೈರೆಕ್ಟಾಗಿ 1 2 3 4 ಲೈನೇ ಬಿಡ್ತಾ ಇಲ್ಲ. ನೋಡಿ, ಪ್ರತಿಯೊಬ್ಬರು ಕೂಡ ಇವತ್ತಿನ ದಿನ ಯಾವ ರೀತಿಯಾಗಿ ನಿಮ್ಮ ಪೇಪರ್ ಇರಬೇಕು ಅಂದರೆ, ಫಸ್ಟ್ ಕ್ವಶನ್ ಅಂತ ಹಾಕಿ ಹೀಗೆ ಆನ್ಸರ್. ಈಗ ಎ ಅನ್ಕೊಳ್ಳಿ, ಯಾವುದು? ಹೂ ವಿಲ್ ಫಾಲ್ ಇನ್ ಲವ್ ವಿತ್ ನೈಟ್ ಅಂತ ಇದೆ. ಈಗ ಅದಕ್ಕೆ ಹೋಲ್ ವರ್ಲ್ಡ್ ಅಂತ ಆನ್ಸರು, ಹೋಲ್ ವರ್ಲ್ಡ್ ಅಂತ. ಅದು ಎ ಅನ್ಕೊಳ್ಳಿ. ಎ ಅಂತ ಬರೆದು ಸಂಪೂರ್ಣವಾಗಿ ಆನ್ಸರನ್ನು ಬರಿಬೇಕು. ನಂತರದಲ್ಲಿ ಒಂದು ಲೈನು ಜಾಗ ಬಿಡಿ, ಸ್ಪೇಸ್ ಬಿಡಿ ಆಯಿತಾ, ಅಲ್ಲಿಯೂ 1 ಲೈನ್ ಸ್ಪೇಸ್. ನಂತರದಲ್ಲಿ ಸೆಕೆಂಡ್ ಕ್ವಶನ್ ಗೊತ್ತಿಲ್ವಾ? ಬಿಟ್ಟಾಕಿ 1 ಲೈನ್ ಸ್ಪೇಸ್ ಕೊಡಿ, 3 ಅಂತ ಬರ್ಕೊಳ್ಳಿ. ಆದರೆ ನೀವೇನು ಮಾಡ್ತಾಯಿದ್ದೀರಾ ಗೊತ್ತಾ? ಇದೇ ಕ್ವಶನನ್ನು ತಗೊಂಡೋಗಿ ಎಲ್ಲೋ ಲಾಸ್ಟ್ ಪೇಜಲ್ಲೋ ಸೆಕೆಂಡ್ ಪೇಜಲ್ಲೋ ಬರಿತಾ ಇದ್ದೀರಾ. ಅದಕ್ಕೆ ಮಾರ್ಕ್ಸ್ ಇಲ್ಲ.
ಹಾಗಾಗಿ ನನ್ನ ವಿದ್ಯಾರ್ಥಿಗಳೇ, ದಿಸ್ ಈಸ್ ದ ರೈಟ್ ಫಾರ್ಮೇಟ್, ದಿಸ್ ಈಸ್ ದ ರೈಟ್ ಆರ್ಡರ್. ಒಂದೇ ಆರ್ಡ್ರಲ್ಲಿ ತಗೊಳ್ಳಿ. ಏನು ಬರೀಬೇಕು ಅಂದರೆ ಎಲ್ಲ MCQsಗಳನ್ನು ಒಂದೇ ಪೇಜಲ್ಲಿ ಬರೀರಿ. ಕ್ಲಿಯರಾ? MCQs ಬಗ್ಗೆ ಆಯಿತು. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11 ಗ್ರಾಮರ್ ಇರುತ್ತೆ. ಕ್ವಶನ್ ನಂಬರ್ 12 ಕೂಡ ಗ್ರಾಮರು, ಕ್ವಶನ್ ನಂಬರ್ 13 ಕೂಡ ಗ್ರಾಮರ್ ಇರುತ್ತೆ. ದಯವಿಟ್ಟು ಈ 3 ಮೇನ್ ಕ್ವಶನನ್ನು ಕ್ವಶನ್ ವಿತ್ ಆನ್ಸರನ್ನು ಬರೀಬೇಕು ತಾವುಗಳು. ಕ್ವಶನ್ ವಿತ್ ಆನ್ಸರನ್ನು ಬರೀಬೇಕು. ಕ್ವಶನ್ ನಂಬರ್ 11, ಕ್ವಶನ್ ನಂಬರ್ 12, ಕ್ವಶನ್ ನಂಬರ್ 13. ಹಾಗಿದ್ರೆ ಕ್ವಶನ್ ನಂಬರ್ 11 ಹೇಗೆ ಬರೀಬೇಕು ಅಂತ ತೋರಿಸ್ಕೊಡ್ತೇನೆ. ಈಗ ನೀಟಾಗಿ ನೋಡ್ಕೊಳ್ಳಿ. 80 ಔಟ್ ಆಫ್ 80 ಬೇಕಾ? ಪೇಪರನ್ನು ಮೇಂಟೈನ್ ಮಾಡೋದನ್ನು ಕಲಿಬೇಕು. ಕ್ವಶನ್ ನಂಬರ್ 11 ಅಂತ ಹಾಕಿ ಹೀಗೆ ಆಯಿತಾ. 3 ಲೈನ್ ಇರುತ್ತೆ ಪ್ಯಾಸೇಜು. ಆ ಪ್ಯಾಸೇಜನ್ನು ಬರೀರಿ. ಇಲ್ಲೆಲ್ಲ ಒಂದು ಕಡೆ ಡ್ಯಾಶ್ ಇರುತ್ತೆ. ಆ ಡ್ಯಾಶನ್ನು ಹೀಗೆ ದೊಡ್ಡದಾಗಿ ಅಂಡರ್ಲೈನ್ ಮಾಡಿ ಕೈ ಬಿಡಿ. 2 ಮಾರ್ಕ್ಸಿಗೆ ಇನ್ನೊಂದು ಕಡೆ 3 ಮಾರ್ಕ್ಸ್ ಆಯಿತು ನೋಡಿ. -1, -2, -3 ಇದನ್ನು ಆಯಿತಾ ತಗೊಳ್ಳಿ. ಈ ರೀತಿಯಾಗಿ ಪ್ಯಾಸೇಜನ್ನು ಬರ್ಕೊಂಡು ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ, 11 ಅಲ್ವಾ, A ಅಂತ ಹಾಕಬೇಕು, B ಅಂತ ಹಾಕಬೇಕು, ಒಂದೊಂದು ಲೈನ್ ಬಿಟ್ಟು C. ಇದಕ್ಕೆ 3 ಮಾರ್ಕ್ಸು. ಆರಾಮಾಗಿ ಬರೀರಿ. ನಿಮ್ಮದೇ ಪೇಪರ್ ಎಷ್ಟು ಕೇಳಿದರೂ ಕೊಡ್ತಾರೆ. ಆನ್ಸರು ಯಾವತ್ತೂ ಕೂಡ ಒಂದು ಹೆಲ್ಪಿಂಗ್ ವರ್ಬ್ ಇರಲೇಬೇಕು. ವಾಸ್ ಬರಬೇಕು, ಇಲ್ಲ ವರ್ಬ್ ಬರಬೇಕು, ಇಲ್ಲ ವಾಸ್ ಬರಬೇಕು. ಇದೇ 3ರಲ್ಲಿ ಯಾವುದೋ ಒಂದು ಬರುತ್ತೆ. ಇನ್ನು ಬೇರೆ ಕಲಿಬೇಕು ಅಂದರೆ ಇದರಲ್ಲಿ 3 ಟೈಪ್ಸ್ ಇದೆ. ಇದು ಟೈಪ್ 1, 99% ಟೈಪ್ 1 ಕೊಡೋದು ನಿಮಗೆ. ಇದರ ಜೊತೆಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನೊಂದು ಹೆಲ್ಪಿಂಗ್ ವರ್ಬು ಯಾವುದು ಬ್ರ್ಯಾಕೆಟಲ್ಲಿ ಈಗ ಎಕ್ಸಾಂಪಲ್ ಗೋ ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಇಲ್ಲಿ ಗಾನ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಸಪೋಸು ಹಿಟ್ ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಹಿಟ್ ಅಂತ ಕೊಟ್ಟಿದ್ದರೆ ಇಲ್ಲೇನು ಬರುತ್ತೆ ಅಂತ ಹೇಳಿದರೆ ಹಿಟ್ ಅಂತಲೇ ಬರುತ್ತೆ. ಯಾಕಂದರೆ ಅದು ಚೇಂಜ್ ಆಗೋಲ್ಲ. ಕಟ್ಟಿದರೆ ಕಟ್ ಅಂತ ಬರುತ್ತೆ. ಕ್ವಶನ್ ನಂಬರ್ 11ಕ್ಕೆ ನಾನು ಮಾತಾಡ್ತಾ ಇರುವಂಥದ್ದು. ಬ್ರಾಕೆಟಲ್ಲಿ ನಿಮಗೇನಾದರೂ ಜಂಪ್ ಅಂತ ಕೊಟ್ಟಿದ್ರು ಅಂದ್ಕೊಳ್ಳಿ. ಇದಕ್ಕೆ ಜಂಪ್ಡ್ ಅಂತ ಬರುತ್ತೆ. ಇದಕ್ಕೆ ನಾನು ನಿಮಗೆ ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ. ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಅಂತ. V3 ಅಂದ್ರೇ ಇವುಗಳು, ಇದು ಅಷ್ಟು. ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಇವು, ಈ ಭಾಗ. ಹೋಪ್ ಎಲ್ಲರಿಗೂ ಕೂಡ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಕ್ವಶನ್ ನಂಬರ್ 12 ವಿದ್ಯಾರ್ಥಿಗಳು ಏನು ಇರಲ್ಲ. ಕ್ವಶನ್ ನಂಬರ್ 12 ಬರೀ 2 ಮಾರ್ಕ್ಸಿಗೆ ಬರುವಂಥದ್ದು. 2 ಮಾರ್ಕ್ಸಿಗೆ ಬರುತ್ತೆ. ಕ್ವಶನ್ ನಂಬರು 12 ಅಂತ ಹಾಕಿ ಆಯಿತಾ. ತಗೊಳ್ಳು ಫುಲ್ ಪ್ಯಾಸೇಜನ್ನು ಬರೀರಿ. ಅವ್ರು ಏನು ಕೊಟ್ಟಿದ್ದಾರೋ ಫುಲ್ ಅಂದರೆ ಇಷ್ಟಿರಲ್ಲ ಸರ್, 2 ಲೈನ್ ಇರುತ್ತೆ. ಕ್ವಶನ್ ನಂಬರ್ 12 A 1 ಲೈನ್ ಬಿಡಿ. ಕ್ವಶನ್ ನಂಬರ್ 12 B ಇಲ್ಲಿ ಆನ್ಸರ್ ಹಾಕಿ ಕೈ ಬಿಡಿ. ಮುಗದೇ ಹೋಯಿತು ಸರ್, ಏನೂ ಇಲ್ಲ. ಕ್ವಶನ್ ನಂಬರ್ 13 ಹೇಗೆ ಬರೀಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಕ್ವಶನ್ ನಂಬರು 11, 12, 13 ಒಂದೇ ಪೇಜಲ್ಲಿ ಇರಬೇಕು. ಕ್ವಶನ್ ನಂಬರ್ 1 to 10 ಒಂದು ಪೇಜಲ್ಲಿ ಇರಬೇಕು. ಅರ್ಥ ಆಗುತ್ತಲ್ವಾ? ಬಿಟ್ಟಾಕಿ ಸರ್, ಸ್ವಲ್ಪ ಜಾಗ ಉಳಿದ್ರೆ ಏನು ಹೋಗಲ್ಲ, ಬಿಟ್ಟು ನೆಕ್ಸ್ಟ್ ಪೇಜಿಗೆ ಹೋಗಿ. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 13. ಇದು ಮ್ಯಾಚ್ ದ ಫಾಲೋಯಿಂಗು. ದಯವಿಟ್ಟು A B C D E ಅಂತ ಹಾಕಿ ಆಯಿತಾ. ಇದರ ಮುಂದೆ ಆರೋ ಮಾರ್ಕ್ ಇರಬೇಕು. ಇಲ್ಲಿ ಸಂಪೂರ್ಣವಾಗಿ ಬರಿಬೇಕು. ಏನು ಹಿ ಅಂತ ಕೊಟ್ಟಿರ್ತಾರೆ, ದೇ ಅಂತ ಕೊಟ್ಟಿರ್ತಾರೆ, ಇಟ್ ಅಂತ ಇರುತ್ತೆ, ವಿಚ್ ಅಂತ ಇರುತ್ತೆ, ಹೌದಲ್ವಾ, ದೇ ಅಂತ ಇರುತ್ತೆ. ಇದರಲ್ಲಿ ಆಯಿತಾ ಶಿ ಅಂತ ಇರುತ್ತೆ ಅಂದ್ಕೊಳ್ಳಿ. ಈಗ ಹಿ ಅಂದರೆ ಯಾರು? ಆನ್ಸರನ್ನು ಡೈರೆಕ್ಟಾಗಿ ಇಲ್ಲೇ ಬರೀಬೇಕು. ನೀವೇನು ಮಾಡ್ತಾಯಿದ್ದೀರಾ ಗೊತ್ತಾ? ಈ ರೀತಿಯಾಗಿ ಎಲ್ಲ ಅಂಡರ್ಲೈನ್ ಹಾಕ್ತಾಯಿದ್ದೀರಾ. ಇದು ಎಲ್ಲ ತಪ್ಪು. ಅರ್ಥ ಆಗುತ್ತಲ್ವಾ? ಅಥವಾ ಇಲ್ಲಿ 1 2 3 ಅಂತ ಬರೆಯೋದು, ಇವೆಲ್ಲ ತಪ್ಪು. ಆನ್ಸರ್ ಪೇಪರ್ ಈ ರೀತಿಯಾಗಿ ಇರಬೇಕು. ಈಗ ಅರ್ಥ ಆಯ್ತಲ್ವಾ? ಹಾಂ, ನೋಡಿ ಪಾರ್ಟ್ A ಕಂಪ್ಲೀಟ್ ಆಯಿತು. ಪಾರ್ಟ್ A ಕಂಪ್ಲೀಟೆಡ್. ಪಾರ್ಟ್ A ಎಷ್ಟು ಮಾರ್ಕ್ಸಿಗೆ ಆಯಿತು? 20 ಮಾರ್ಕ್ಸಿಗೆ ಕಂಪ್ಲೀಟ್ ಆಯಿತು. ದಯವಿಟ್ಟು ಪಾರ್ಟ್ B ಬರಿಬೇಡಿ ಸರ್, ಅದು ಲಾಸ್ಟಿಗೆ ಬರೀರಿ. ಲಾಸ್ಟಿಗೆ ಅಂತ ಹೇಳಿದರೆ ವಿದ್ಯಾರ್ಥಿಗಳೇ ಎಲ್ಲ ಮುಗಿದ ಮೇಲೆ ಬರೀರಿ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಹೇಗೆ ಬರಿಬೇಕು ಟು ಗೆಟ್ 75 + 79 80 ಔಟ್ ಆಫ್ 80 ಅಂತ. ನೋಡಿ ಪಾರ್ಟ್ A ಮುಗಿತಾ, ಆರಾಮಾಗಿ ಖುಷಿಯಾಗಿರಿ. MCQs 1 ಪೇಜಲ್ಲಿ ಆಯಿತು. ಕ್ವಶನ್ ನಂಬರ್ 11, ಕ್ವಶನ್ ನಂಬರ್ 12, ಕ್ವಶನ್ ನಂಬರ್ 13 1 ಪೇಜಲ್ಲಿ ಆಯಿತು. ಕ್ಲಿಯರ್. ಈಗ ಪಾರ್ಟ್ Cಗೆ ಹೋಗಿ, ಡೈರೆಕ್ಟಾಗಿ ಪಾರ್ಟ್ Cಗೆ ಜಂಪ್ ಆಗಿ. ಪಾರ್ಟ್ C ಕೇವಲ 9 ಮಾರ್ಕ್ಸಿಗಿರುತ್ತೆ ನಿಮಗೆ. ಇದು ಅನ್ಸೀನ್ ಪ್ಯಾಸೇಜು. ಅನ್ಸೀನ್ ಪ್ಯಾಸೇಜ್ ರೂಲ್ ಇದೆ ಮಕ್ಕಳೇ. ಅನ್ಸೀನ್ ಪ್ಯಾಸೇಜನ್ನು ಎಲ್ಲರೂ ಕೂಡ ಒಂದೇ ಕಡೆ ಬರಿಬೇಕು ಅಂತ. ಹಾಗಾಗಿ ಒಂದು ಪೇಜನ್ನು ಪೂರ್ತಿ ಹೊಸ ಪೇಜನ್ನು ತಗೊಂಡು ಆಯಿತಾ, ಕ್ವಶನ್ ನಂಬರ್ ತಗೊಳ್ಳು. ಏನು ಹಾಕಬೇಕು? ಅದೇ ಗೊತ್ತಿಲ್ಲ ಸರ್ ನಮಗೆ ಅಂತ. ನಿಮಗೆ ಅದಕ್ಕೆ ನಾನು ಹೇಳುವಂಥದ್ದು, ಅದನ್ನು ಕಲೀರಿ ಮೊದಲು ಅಂತ. ಪಾರ್ಟ್ C ಅಂತ ಹಾಕಿದ್ರೆ ಇಲ್ಲಿ ಕ್ವಶನ್ ನಂಬರ್ ಏನು ಅಂತ ಹಾಕ್ಕೊಳ್ಳಿ. ಹಾಕ್ಕೊಂಡು ನೋಡಿ A B C D E F ತನಕ ಬರುತ್ತೆ. A B C D E F G H ಐವರೆಗೂ ಬರುತ್ತೆ. ಯಾಕಂದರೆ 9 ಕ್ವಶನ್ಸ್ ಅಲ್ವಾ. 9 ಕ್ವಶನ್ಸನ್ನು ಒಂದೇ ಪೇಜಲ್ಲಿ ಬರೀರಿ. ಇಲ್ಲ ಸರ್ ನಾವು ಸ್ವಲ್ಪ ಜಾಸ್ತಿ ಬರಿತಾ ಇದ್ದೀವಿ ಅಂದರೆ ಇನ್ನೊಂದು ಪೇಜನ್ನು ಯೂಸ್ ಮಾಡಿ ಅಷ್ಟೇ. ಆ ಪೇಜಲ್ಲಿ ಮತ್ತೇನು ಬರೆಯೋಕ್ಕೆ ಹೋಗಬೇಡಿ. ಪ್ಯಾಸೇಜು ತಗೊಳ್ಳು ಬರೆದಿರೋ ಪೇಜಲ್ಲಿ ಮತ್ತೇನು ಬರಿಬೇಡಿ ಮಕ್ಕಳೇ. ನೋಡಿ ಪಾರ್ಟ್ C ಅಂತ ಹಾಕಿ ಅನ್ಸೀನ್ ಪ್ಯಾಸೇಜ್ ಅಂತ ಕೊಟ್ಟಿರ್ತಾರೆ. ಆ ಅನ್ಸೀನ್ ಪ್ಯಾಸೇಜ್ ಅಂದರೆ ಒಂದು ಪ್ಯಾಸೇಜನ್ನು ಕೊಡ್ತಾರೆ. ಆ ಪ್ಯಾಸೇಜನ್ನು ಓದ್ಬಿಟ್ಟು ತಗೊಳ್ಳು
ಕಥೆಯನ್ನು ಉತ್ತರಗಳನ್ನು ಬರೀರಿ. ಇದಕ್ಕೂ ಕೂಡ ಒಂದೊಂದು ಆನ್ಸರ್ ಆದಮೇಲೆ ಒಂದೊಂದು ಲೈನನ್ನು ಬಿಟ್ಟು ಬರೀರಿ. ಬಹಳ ಜನ ಮಕ್ಕಳು ಎ ಆದಮೇಲೆ ಸಿ ಬರೆಯೋದು, ಸಿ ಆದಮೇಲೆ ಎಫ್ ಬರೆಯೋದು, ಇದು ಹೇಗೆ ಬರೆಯೋ ಹಾಗಿಲ್ಲ. ಇದು ಆರ್ಡ್ರ್ ವೈಸಲ್ಲೇ ಇರಬೇಕು, ಆಯಿತಾ, ಸೀರಿಯಲ್ ವೈಸಲ್ಲಿ. ಆಯಿತು, ಪಾರ್ಟ್ ಸಿ ಈಗ ಮುಗೀತು. ಎಷ್ಟು ಮಾರ್ಕ್ಸಿಗೆ ಆಯಿತು ಪಾರ್ಟ್ ಸಿ? ನೋಡಿ ವಿದ್ಯಾರ್ಥಿಗಳೇ, ಪಾರ್ಟ್ ಸಿ ನಮಗೆ 9 ಮಾರ್ಕ್ಸಿಗೆ ಆಯಿತು. ಪಾರ್ಟ್ ಸಿ ಮುಗೀತು ಸರ್, ಮುಗೀತು, ಆಯಿತಾ. ನೋಡಿ ಈಗ ಪಾರ್ಟ್ ಡಿಗೆ ಜಂಪ್ ಆಗೋಣ. ಪಾರ್ಟ್ ಡಿ ನೋಡ್ರೋ, ಪಾರ್ಟ್ ಡಿಗೆ ಜಂಪ್ ಆಗಿ. ಪಾರ್ಟ್ ಡಿನಲ್ಲಿ ಫುಲ್ಲು ಗ್ರಾಮರ್ ಇರುತ್ತೆ. ಇದು ಕೂಡ ಅಷ್ಟೇ, ಕ್ವಶನ್ ವಿತ್ ಆನ್ಸರ್ ಬರೆಯೋದು. ಪಾರ್ಟ್ ಡಿ ಅಂತ ಹಾಕ್ಕೊಂಡು ಆರಾಮಾಗಿ, ಆಯಿತಾ, ಕ್ವಶನ್ ನಂಬರ್ ಯಾವುದಿದೆಯೋ 34 31 ಅಂತೇನೋ ಸ್ಟಾರ್ಟ್ ಆಗುತ್ತೆ. ಪಾರ್ಟ್ ಡಿ ಇದು ಕೂಡ ಹೀಗೆ ಹಾಕ್ಕೊಂಡು ಪಾರ್ಟ್ ಡಿ ಅಂತ ಬರೀರಿ. ಗ್ರಾಮರ್ ಇರುತ್ತೆ. 31 ಅಂತ ಹಾಕಿ. ಈಗ ಎಕ್ಸಾಂಪಲು ನೋಡಿ, ಡ್ಯಾಶ್ಡ್ ಮೌಂಟ್ ಎವರೆಸ್ಟ್ ಅಂತ ಇದ್ದು ಬ್ರ್ಯಾಕೆಟಲ್ಲಿ ಆರ್ಟಿಕಲ್ ಅಂತ ಇರುತ್ತೆ. ಈ ಲೈನನ್ನು ಪೂರ್ತಿ ಬರೀರಿ, ಒಂದೇ ಲೈನ್ ಸರ್, ಏನು ಜಾಸ್ತಿ ಇರಲ್ಲ. ಇದಕ್ಕೆ ಆನ್ಸರ್ ಆರ್ಟಿಕಲ್ ಅಂತ ಇರುತ್ತೆ ಅಷ್ಟೇ. ನಿಮ್ಗೆ ಏನು ಯೂಸ್ ಮಾಡಬೇಕು, ಎ ಅಥವಾ ಯಾನ್ ಅಥವಾ ದಿ ಅಂತ ಬರೀಬೇಕು. ದಿ ಮೌಂಟ್ ಎವರೆಸ್ಟ್ ಅಂತ ಬರುತ್ತೆ, ಯಾಕೆಂದರೆ ಹೌದಲ್ವಾ, ಗೊತ್ತು ಎಲ್ಲರಿಗೂ, ಆಯಿತಾ. ಹೀಗೆ 32ನಲ್ಲಿ ನಿಮಗೆ ಎಲ್ಲರಿಗೂ ಕೂಡ, ಆಯಿತಾ, ರೀಅರೇಂಜ್ ದ ಫಾಲೋಯಿಂಗ್ ಇರುತ್ತೆ. ಅದನ್ನು ಸಂಪೂರ್ಣವಾಗಿ ಬರ್ಕೊಂಡು ಆನ್ಸರ್ ಬರೀರಿ. ಈ ರೀತಿಯಾಗಿ ಬರ್ಕೊಂತ ನೀವು ಪಾರ್ಟ್ ಡಿಯನ್ನು ಕಂಪ್ಲೀಟ್ ಮಾಡಿ. ಪಾರ್ಟ್ ಡಿನಲ್ಲಿ ನಿಮಗೆ ನೋಡಿ ಕ್ವಶನ್ ನಂಬರು 34 ಇದು ಸ್ವಲ್ಪ ಪ್ರಾಬ್ಲಮ್ ಆಗುವಂಥದ್ದು ನಿಮಗೆ. ಅದೇನು ಅಂತ ಹೇಳಿದರೆ, ಅದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ದಯವಿಟ್ಟು ವಿದ್ಯಾರ್ಥಿಗಳೇ ನೋಡಿ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಲ್ಲಿ ಇವತ್ತು ನಿಮಗೆ ಕ್ವಶನ್ ನಂಬರ್ 34 ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಅಲ್ಲಿ ಕಾಣಲ್ಲ. ಅಲ್ಲಿ ಏನಂತ ಕಾಣುತ್ತೆ, ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ ಇರುತ್ತೆ. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ ಇರುತ್ತೆ. ಕ್ಲಿಯರ್ ಆಲ್ ಆಫ್ ಯು? ಹಾಗಿದ್ರೆ ಈ ಮೇನ್ ಕ್ವಶನನ್ನು ಯಾರಿಗೆ ಗೊತ್ತಿಲ್ವೋ ಅಟ್ಲೀಸ್ಟ್ ಅಂಥ ವಿದ್ಯಾರ್ಥಿಗಳು ಕ್ವಶನಲ್ಲಿ ಐ ಅಂತ ಕಂಡ್ರೆ ಅದು ಚೇಂಜ್ ಆಗಿ ಹಿ ಆಗುತ್ತೆ ಅಥವಾ ಶಿ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಅರ್ಥ ಆಗುತ್ತಾ ಎಲ್ಲರಿಗೂ ಕೂಡ? ಅರ್ಥ ಆಯಿತು ಅಂದ್ಕೊತೀನಿ. ಮೀ ಅಂತ ಇದ್ದರೆ ಅದು ಹಿ ಇಮ್ ಆಗುತ್ತೆ, ಆಯಿತಾ, ಅಥವಾ ಹರ್ ಆಗುತ್ತೆ, ಅಥವಾ ಹಿಸ್ ಆಗುತ್ತೆ. ನೋಡಿ ಈಗ ದಿಸ್ ಬುಕ್ ಬಿಲಾಂಗ್ಸ್ ಟು ಮೀ ಅಂತ ಹೇಳಿರ್ತಾನೆ ಅಥವಾ ಹಿಮ್ ಅಂತ ಹೇಳಿರ್ತಾನೆ. ಏನೇ ಹೇಳಿದರೂ ಈ ರೀತಿಯಾಗಿ ಅದು ಚೇಂಜ್ ಆಗುತ್ತೆ, ಮತ್ತೇನು ಇಲ್ಲಿ ಚೇಂಜ್ ಆಗಲ್ಲ ಸರ್, ಆಯಿತಾ. ಇಟ್ ಅಂತ ಬಂದರೆ ಇಟ್ ಅಂತಲೇ ಉಳಿಯುತ್ತೆ, ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಆಲ್ ಆಫ್ ಯು? ನೆಕ್ಸ್ಟು ಮತ್ತೇನಾರು ಹೇಳಿದೆಯಾ? ಇಲ್ಲ. ನೋಡಿ ವರ್ಬ್ಸು ಈಸ್ ಅಂತ ಬಂದರೆ ಅದನ್ನು ವಾಸ್ ಮಾಡಿ, ಆರ್ ಅಂತ ಬಂದರೆ ಎಕ್ಸಾಮಲ್ಲಿ ಅದನ್ನು ವರ್ ಅಂತ ಮಾಡಿ. ಇದ್ರ ಹಿಂದೆ ಯಾವಾಗ ಅದು ವರ್ ಆಗುತ್ತೆ ಅಂದರೆ ಇದು ಕೂಡ ಕೆಲವೊಮ್ಮೆ ವಾಸ್ ಅಂತಲೇ ಆಗುತ್ತೆ. ಯಾವಾಗ ಅಂದರೆ ಅದ್ರ ಹಿಂದೆ ಹಿ ಶಿ ಅಂತ ಬಂದುಬಿಟ್ರೆ ಹಾಗಾಗತ್ತೆ ಅಷ್ಟೇ, ಮತ್ತೇನೂ ಇಲ್ಲ ವಿದ್ಯಾರ್ಥಿಗಳೇ, ಆಯಿತಾ. ಇದು ಕ್ವಶನ್ ನಂಬರ್ 34 ಆಯಿತು. ಈಗ ನೀವು ಮಾಡ್ತಾ ಇರುವಂಥ ತಪ್ಪದು ಯಾವುದು ಅಂದರೆ ಲೆಟರ್ ರೈಟಿಂಗ್ ಬರೆಯುವ ಸಮಯದಲ್ಲಿ. ಅದು ಕ್ವಶನ್ ನಂಬರ್ 35 ಲೆಟರ್ ರೈಟಿಂಗ್. ಲೆಟರ್ ರೈಟಿಂಗ್ ಯಾರಿಗೆ ಗೊತ್ತಿಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೆಟರ್ ರೈಟಿಂಗನ್ನು ಲಿಂಕನ್ನು ಕೊಟ್ಟಿರ್ತೇನೆ, ಫಸ್ಟ್ ಕಲೀರಿ. ನ್ಯೂ ಪೇಜನ್ನು ಓಪನ್ ಮಾಡ್ಕೊಳ್ಳಿ. ನ್ಯೂ ಪೇಜ್ ಯಾವತ್ತೂ ಕೂಡ ಲೆಟರ್ ರೈಟಿಂಗನ್ನು ಹೊಸ ಪೇಜಲ್ಲೇ ಬರೀಬೇಕು, ಯಾವುದೇ ಕಾರಣಕ್ಕೂ, ಆಯಿತಾ, ತಗೊಳ್ಳೋ ಮಿಸ್ ಮಾಡಬಾರ್ದು. ಇದು ಎಷ್ಟೇ ಪೇಜ್ ಉಳಿಲಿ, 2 ಲೈನ್ ಬರೆದಿರಲಿ, ಆ ಪೇಜನ್ನು ಬಿಟ್ಟು ಹಾಕಿ ಸರ್. ಹೊಸ ಪೇಜಲ್ಲಿ ತಗೊಳ್ಳು ಲೆಟರ್ ರೈಟಿಂಗನ್ನು ಸ್ಟಾರ್ಟ್ ಮಾಡಿ. ಲೆಟರ್ ರೈಟಿಂಗನ್ನು ಹೇಗೆ ಬರೀಬೇಕು ಅಂತ ಒಂದು ಸಲ ನಿಮಗೆ ಇಲ್ಲಿ ತೋರಿಸ್ಕೊಟ್ಬಿಡ್ತೇನೆ. ಪಾರ್ಟ್ ಡಿ ನಾವು ಮಾಡ್ತಾಯಿದ್ದೀವಲ್ವ, ನೋಡಿ ಈಗ ಲೆಟರ್ ರೈಟಿಂಗು ತಗೊಳ್ಳೋ ಫಾರ್ಮೇಟನ್ನು ಇನ್ನೊಂದು ಸಲ ನಿಮಗೆ ಹೇಳ್ಬಿಡ್ತೇನೆ. ನೋಡಿ ಸರ್, ಇದು ನಿಮ್ಮ ಪೇಜು, ಇದು ನಿಮ್ಮ ಪೇಜ್, ಬರಿತಾ ಇರುವಂಥ ಪೇಜು. ಎಲ್ಲವೂ ಕೂಡ ಈ ಸೈಡೆ ಅಂದರೆ ಲೆಫ್ಟ್ ಸೈಡ್ ಆಫ್ ಯುವರ್ ಮಾರ್ಜಿನ್, ಇಲ್ಲೊಂದು ಮಾರ್ಜಿನ್ ಹಾಕಿರ್ತಾರೆ ಹೀಗೆ, ಹೌದಲ್ವಾ. ನೀವೇನು ಎಳಿಬೇಡಿ ಸರ್, ರೆಡ್ಡಿಂಕಲ್ಲಿ ಲೈನ್ ರೆಡಿ ಇರುತ್ತೆ ನೋಡಿ. ಈ ರೀತಿ ನಾನು ಈ ಕೈಯಲ್ಲಿ ಬರಿತಾ ಇದ್ದೀನಿ, ನಿಮ್ಮ ಈ ಕೈ ನಿಮ್ಮ ಪೇಜಲ್ಲಿ ಎಲ್ಲವೂ ಕೂಡ ಈ ಸೈಡೇ ಇರಬೇಕು. ನೋಡಿ ನಿಮ್ಮ ಹೆಸರು XXXX ಅಂತ, ನಿಮ್ಮ ಅಡ್ರೆಸ್ಸು YYYY ಅಂತ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಇಲ್ಲಿ ಒಂದು ಲೈನ್ ಬಿಡಿ, ಡೇಟ್ ಹಾಕಿ, ಎಷ್ಟು ಅವರೇ ಕ್ವಶನ್ ಪೇಪರ್ ಕ್ವಶನಲ್ಲಿ ಕೊಟ್ಟಿದ್ರೆ ಅದೇ ಡೇಟ್ ಹಾಕಿ. ಕೊಟ್ಟಿಲ್ಲ ಅಂತ ಹೇಳಿದರೆ ಇವತ್ತೆಷ್ಟು ತಾರೀಕು ಕಣ್ರಿ, 14 ಅಂತ ಹಾಕಿ, ಆಯಿತಾ, ಆಗಸ್ಟ್ ಅಂತ ಹಾಕಿ, ಅಕ್ಟೋಬರ್ ಅಂತ ಹಾಕಿ 2025 ಒಂದು ಲೈನ್ ಬಿಡಿ. ಟು ಅಡ್ರೆಸ್ ಅವರೇ ಕೊಟ್ಟಿರ್ತಾರೆ, ಕಾಪಿ ಮಾಡಿ ಬರೀರಿ. ನಂತರದಲ್ಲಿ ರೆಸ್ಪೆಕ್ಟೆಡ್ ಸರ್ ಅಂತ ಬರೀಬೇಕು. ಇದು ಫಾರ್ಮೇಟು ನೋಡಿ, ಫ್ರಮ್ ಅಡ್ರೆಸ್, ಡೇಟ್, ಟು, ರೆಸ್ಪೆಕ್ಟೆಡ್, ಇದನ್ನು ಸ್ಯಾಲ್ಯುಟೇಷನ್ ಅಂತ ಕರಿತೀವಿ. ನಂತರದಲ್ಲಿ ಸಬ್ಜೆಕ್ಟ್ ಬರೆಯೋದು, ಸಬ್ಜೆಕ್ಟು. ನಂತರದಲ್ಲಿ ಒಂದು ಲೈನ್ ಬಿಡೋದು, ರೆಫರೆನ್ಸ್ ಬರೆಯೋದು, ಒಂದು ಲೈನ್ ಬಿಡೋದು. ಇವೆಲ್ಲ ನಾನು ಅಡ್ಡ ಲೈನ್ ಹಾಕಿದ್ದೀನಲ್ವ, ಇಲ್ಲೆಲ್ಲ ಲೈನ್ ಬಿಡ್ಕೊಂತ ಹೋಗಬೇಕು. ನಂತರದಲ್ಲಿ ಬಾಡಿ ಆಫ್ ದಿ ಲೆಟರ್ ಇದೆ, ಬಾಡಿ ಆಫ್ ದಿ ಲೆಟರ್. ಇದು ಏನು ಮಾಡಬೇಕು ಅಂದರೆ ಬಾಡಿ ಆಫ್ ದಿ ಲೆಟರು ಒಂದು 7 ಲೈನ್ಸ್ ಬರೀಬೇಕು.
ಹೇಗೆ ಬರೀಬೇಕು, ಏನು ಲೆಟರ್ ಕೊಟ್ಟರು ಅದೇ ಬರೆಯೋದು. ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ನೋಡ್ಕೊಳ್ಳಿ ಆಯಿತಾ. ನಂತರದಲ್ಲಿ ಒಂದು ಲೈನ್ ಬಿಡಿ, ಥ್ಯಾಂಕ್ ಯು ಅಂತ ಬರೀರಿ. ಮಕ್ಕಳು ಇಲ್ಲೇ ತಪ್ಪು ಬರೀತಾ ಇರೋದು. ಈ ಥ್ಯಾಂಕ್ ಯು ಅಂತ ನಾನು ಹೇಳಿದ್ದೀನಿ, ಅವರು ಥ್ಯಾಂಕ್ಸ್ ಅಂತ ಬರೀತೀರಾ, ಥ್ಯಾಂಕಿಂಗ್ ಅಂತ ಬರೀತೀರಾ, ಅಥವಾ ಈ ಟ್ಯಾಂಕ್ ಅಂತ ಬರೀತೀರಾ. ಇದಿಷ್ಟು ತಪ್ಪು, ಇದು ತಪ್ಪು, ಥ್ಯಾಂಕಿಂಗ್ ತಪ್ಪು, ಎಲ್ಲ ತಪ್ಪು. ದಿಸ್ ಈಸ್ ದ ರೈಟ್. ಥ್ಯಾಂಕ್ ಯು ಅನ್ನೋದೇ ಸರಿಯಾದ ಉತ್ತರ ಆಗತ್ತೆ ಆಯಿತಾ. ಇಷ್ಟಾದಮೇಲೆ ಯುವರ್ಸ್ ಫೇತ್ಫುಲಿ ಅಂತ ಬರಿಬೇಕು. ಇದು ಕೂಡ ತಪ್ಪು ಬರಿತಾ ಇದ್ದೀರಾ, ಬರೀ ಯುವರ್ಸ್. ಇದು ತಪ್ಪು ಬರಿಬಾರ್ದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇರುತ್ತೆ. ಮುಗೀತು ಕಣ್ರಿ, ಮತ್ತೆ ಏನು ಉಳಿದಿಲ್ಲ ನಮ್ಮದು ಆಯಿತಾ. ಇಲ್ಲಿಗೆ ಲೆಟರ್ ರೈಟಿಂಗ್ ಕೂಡ ಕಂಪ್ಲೀಟ್ ಆಯಿತು. ನೀವು 7ರಿಂದ 8 ಲೈನು ಬರೆದ್ರೆ ಯಾವುದು ಬಾಡಿ ಆಫ್ ದಿ ಲೆಟರು ಆಯಿತಾ. ರೆಸ್ಯೂಮ್ ಬರೆಯೋ ಅವಶ್ಯಕತೆ ಇರಲ್ಲ, ಆದರೆ ರೆಸ್ಯೂಮಲ್ಲಿ ಬರುವಂಥದ್ದೆಲ್ಲ ಅಲ್ಲಿ ಇನ್ಕ್ಲೂಡ್ ಆಗಿರಬೇಕು. ನಿಮ್ಮ ಕ್ವಾಲಿಫಿಕೇಷನ್ ಆಗಿರ್ಬೋದು, ನಿಮ್ಮ ಸ್ಕಿಲ್ಸ್ ಆಗಿರ್ಬೋದು, ನಿಮ್ಮ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಆಗಿರ್ಬೋದು. ಲೆಟರ್ ರೈಟಿಂಗ್ ಕೂಡ ಮುಗೀತು ಅಂದರೆ ಪಾರ್ಟ್ ಡಿ ಕೂಡ ಕಂಪ್ಲೀಟ್ ಆಯಿತು. ನೋಡಿ ಸರ್, ಪಾರ್ಟ್ ಡಿ ಇದು ಕೂಡ ಕಂಪ್ಲೀಟ್ ಆಯಿತು. ನೋಡಿ, ಈಗ ಉಳಿದಿರೋದೇನು ಗೊತ್ತಾ, ಪಾರ್ಟ್ ಬಿ ಎಷ್ಟು ಮಾರ್ಕ್ಸಿಗೆ ಗೊತ್ತಾ, 30. ಪೇಪರ್ ಇರೋದು ಎಷ್ಟಕ್ಕೆ ಗೊತ್ತಾ, 80. ನೋಡಿ ಸರ್, 20, 50, 59 ಇದೆಷ್ಟು ಮಾರ್ಕ್ಸಿಗಾಗಿದ್ರೆ 59, 60, 70, 80 21 ಮಾರ್ಕ್ಸಿಗೆ ನಿಮ್ಮ ಪಾರ್ಟ್ ಡಿ ಇರುತ್ತೆ. ಈಗ ಪಾರ್ಟ್ ಬಿ ಶುರು ಮಾಡ್ಕೊಳ್ಳಿ. ಪಾರ್ಟ್ ಬಿ ಲಾಸ್ಟಿಗೆ ಬರೀಬೇಕು ಎಲ್ಲರೂ ಕೂಡ. ಇದಿಷ್ಟು ಮುಗಿದಿದೆ ಅಂದರೆ ನಿಮ್ಮ ಅರ್ಥ ಏನು ಗೊತ್ತಾ, 50 ಮಾರ್ಕ್ಸ್ ಪೇಪರ್ ಕಂಪ್ಲೀಟ್ ಆಗಿದೆ ಅಂತ. ಆಲ್ರೆಡಿ 50 ಮಾರ್ಕ್ಸ್ ಬಂತು ಅಂತ. ಈ 50ಕ್ಕೆ 50 ಮಾರ್ಕ್ಸ್ ಬರಬೇಕು, 30ಕ್ಕೆ 30 ಬರಬೇಕು ಅಂದರೆ 10 ಗಂಟೆಗೆ ನೀವು ಸ್ಟಾರ್ಟ್ ಮಾಡಿದರೆ 10ರಿಂದ 11, 11ರಿಂದ 12, ಹೌದಲ್ವಾ, 12ರಿಂದ 1, ಇದು 3 hours ಇದೆ. ಹಾಗಿದ್ರೆ ಈ 50 ಮಾರ್ಕ್ಸ್ ಪೇಪರನ್ನು ತಗೊಳ್ಳೋ 10ರಿಂದ 11ವರೆಗೆ ಕರೆಕ್ಟಾಗಿ ಮುಗಿಸಿ ರೆಡಿ ಕುಂತಿರಬೇಕು. 1.5 ಅವರಲ್ಲಿ 50 ಮಾರ್ಕ್ಸಿಗೆ ಕಂಪ್ಲೀಟ್ ಮಾಡಬೇಕು ಪೇಪರು. ಇದು ಮೇನು. ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. 1.5 ಗಂಟೆ ನಮಗೆ ಇದಕ್ಕೆ ಬೇಕು. ಅದಕ್ಕೆ ಈ 30 ಮಾರ್ಕ್ಸ್ ಪಾರ್ಟ್ ಬಿಗೆ 1.5 ಗಂಟೆ ಬೇಕು. ಈಸಿಯಾಗಿ ಆರಾಮಾಗಿ ಖುಷಿಯಾಗಿ ಹ್ಯಾಂಡ್ ರೈಟಿಂಗ್ ನೀಟ್ ಇಟ್ಕೊಂಡು ಬರೀಲಿಕ್ಕೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಹೋಪ್ ಏನು ಡೌಟು ಉಳಿಸಿದ್ರೆ ಆಯಿತಾ. ಏನೇ ಡೌಟು ಇದ್ದರೂ ಎಲ್ಲ ಡೌಟನ್ನು ಎಕ್ಸಾಮ್ ಹಾಲ್ ಹೋಗೋಕ್ಕಿಂತ ಮುಂಚೆ ತಾವುಗಳು ರೆಡಿಯಾಗಿ ಹೋಗಬೇಕು. ನಾನು ಅಪ್ಲೋಡ್ ಮಾಡಿದಂಥ ಈ ವರ್ಷದ 4 ಕ್ವಶನ್ ಪೇಪರ್ಗಳು ಸಾಕು ಸರ್. 100% ತಾವುಗಳು ಎಲ್ಲರೂ ಕೂಡ 80 ಔಟ್ ಆಫ್ 80 ಸ್ಕೋರ್ ಮಾಡೇ ಮಾಡ್ತೀರಾ. ಈಗಲೂ ಕೂಡ ಸಮಯ ಇದೆ. ಲೆಟರ್ ರೈಟಿಂಗನ್ನು ಕಲ್ತೋಗಿ 5 ಮಾರ್ಕ್ಸ್ ಬರುತ್ತೆ. ಈಗಲೂ ಕೂಡ ಟೈಮ್ ಇದೆ. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಕಲ್ತೋಗಿ. ಬಹಳ ವೀಕ್ ಇರೋರು, ಏನು ಬರಲ್ಲ ಅಂದರು ದಯವಿಟ್ಟು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚು ಟಚ್ ಮಾಡೋಕ್ಕೆ ಹೋಗಬೇಡಿ 34ರಲ್ಲಿ ಆಯಿತಾ. ಡೈಲಾಗ್ ರೈಟಿಂಗ್ ಬರುತ್ತೆ, ಅದು ಈಸಿಯಾಗಿ ತಾವುಗಳು ಬರದೇ ಬರೀತೀರಾ, ನನಗೆ ಗೊತ್ತಿದೆ, ಬಹಳ ಈಸಿಯಾಗಿರುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಏನೇ ಡೌಟ್ ಇದ್ದರೂ ಕಮೆಂಟ್ ಮುಖಾಂತರ ಆಯಿತಾ ಇದು ಮಾಡಿ. ಎಕ್ಸಾಮ್ ಆದ ತಕ್ಷಣ ನಮಗೆಲ್ಲರಿಗೂ ಕೂಡ ದಯವಿಟ್ಟು ನಮ್ಮ ಒಂದು ಮೇಲ್ ಐಡಿಗೆ ತಾವುಗಳು ನಿಮ್ಮ ಒಂದು ಕ್ವಶನ್ ಪೇಪರನ್ನು ಕಳಿಸ್ಕೊಡಿ. ನಾನು ಸಂತೋಷದಿಂದ ವಿಡಿಯೋ ಮಾಡ್ತಾಯಿದ್ದೀನಿ, ತಾವುಗಳು ಕೂಡ ಸಂತೋಷದಿಂದ ಎಕ್ಸಾಮ್ ಆಗಿದೆ ಅಲ್ಲಿ ಹೋಗಿ ಎಕ್ಸಾಮನ್ನು ಬರೆದು ಬರಬೇಕು. ಎಲ್ಲ ಅಂಕಗಳಿಗಿಂತ, ಎಲ್ಲ ಮಾರ್ಕ್ಸ್ಗಳಿಗಿಂತ ಅಂತ ಹೇಳಿದರೆ ಎಲ್ಲ ಸಬ್ಜೆಕ್ಟ್ಗಿಂತ ಜಾಸ್ತಿ ಇಂಗ್ಲೀಷಲ್ಲೇ ಮಾರ್ಕ್ಸ್ ಬರಬೇಕು. ಯಾಕಂದರೆ ಅದು ನನ್ನ ಸಬ್ಜೆಕ್ಟು. ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ತಾವುಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ, ಮಿಡ್ ಮಾರ್ಕ್ಸ್ ಕಾರ್ಡಲ್ಲಿ ಎಲ್ಲರಿಗಿಂತ ಟಾಪ್ ಮಾರ್ಕ್ಸ್ ಇಂಗ್ಲೀಷಿಂದೇ ಆಗಬೇಕು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಲವ್ ಯು ಆಲ್.